ನನ್ನ ಪ್ರೀತಿಸಿದ ಸ್ವಾಮಿಯ ನಾನು ಬಿಟ್ಟು ಬಿಟ್ಟೆನು. ಮೊಬೈಲ್ನಲ್ಲಿ ಇರುವ ಪಾಠ ಬಿಟ್ಟು ಆಟ ಅಂತ ಟೈಮ್ ಪಾಸ್ ಮಾಡಿದೆ. ಮೊಬೈಲು ಮೊಬೈಲು ಎಲ್ಲೆಲ್ಲೂ ಮೊಬೈಲು, ಮೊಬೈಲು ಮೊಬೈಲು ಎಲ್ಲೆಲ್ಲೂ ಮೊಬೈಲು. ನನ್ನ ಜೀವನ ಪ್ರಾಣ ಅಂತಾನೆ ಮೊಬೈಲು, ನನ್ನ ಜೀವನ ಪ್ರಾಣ ಅಂತಾನೆ ಮೊಬೈಲು. ಸ್ವರ್ಗವೇ ಇಷ್ಟ ನನಗೆ, ಸ್ವರ್ಗವೇ ಇಷ್ಟ, ಸ್ವರ್ಗವೇ ಇಷ್ಟ ನನಗೆ, ಸ್ವರ್ಗವೇ ಇಷ್ಟ. ಚಿಕ್ಕ ಪುಕ್ಕ ರೈಲು ಹೊರಟಿದೆ ನೋಡು, ಸ್ವರ್ಗದ ಕಡೆಗೆ ಹೊರಟಿದೆ ನೋಡು. ಚಿಕ್ಕ ಪುಕ್ಕ ರೈಲು ಹೊರಟಿದೆ ನೋಡು, ಸ್ವರ್ಗದ ಕಡೆಗೆ ಹೊರಟಿದೆ ನೋಡು. ವಿಮಾನಗೇರಿ ಬರಲುತ್ತ ನೋಡಲು ನಾನು ಹೊರಡುವೆ. ಕಿಟಕಿಯ ಸೀಟಲ್ಲಿ ನಾನು ಕುಲುಮೆ ನಕ್ಷತ್ರಕ್ಕೆ ಬಾಯ್ ಹೇಳುವೆ. ಬಾಯ್ 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 ಕಥೆಯ ಹೆಸರು ದೇವರು ಗುಣಪಡಿಸುತ್ತಾನೆ. ದೇವರು ಗುಣಪಡಿಸುತ್ತಾನೆ ಎಂದರೆ ನಮಗೆ ಯಾವ ಸಮಯದಲ್ಲಿ ಜ್ವರ ಅಥವಾ ಬೇರೆ ಏನಾದರೂ ಬಂದರೂ ದೇವರು ನಮ್ಮನ್ನು ಗುಣಪಡಿಸುತ್ತಾನೆ. ಹಾಗೆಯೇ ಇಲ್ಲೊಂದು ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ನಾಮನೆಂಬ ಒಬ್ಬ ವ್ಯಕ್ತಿ ಇದ್ದನು. ಆ ವ್ಯಕ್ತಿಗೆ ಕುಷ್ಠರೋಗ ಇತ್ತು. ಯುಗಾಂತರಗಳಲ್ಲಿಯೂ ನೀನೇ ದೇವರು. ಕೀರ್ತನೆ 90ನೇ ಅಧ್ಯಾಯ 2ನೇ ವಚನ. ದೇವರು ಬೆಳಗಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಕರೆದನು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. ಆಕಾಶವು ದೇವರ ನಾಮವನ್ನು ಪ್ರಚುರಪಡಿಸುತ್ತದೆ. ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಕೀರ್ತನೆ 90ನೇ ಅಧ್ಯಾಯ 2ನೇ ವಚನ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಮತ್ತಾಯ 18ನೇ ಅಧ್ಯಾಯ